ಇವತ್ತಿನ ರೇಟಿಗೆ ನನ್ನ ಪ್ರಕಾರ ಮೋರ್ ದೆನ್ 2 lakhs ಕ್ರಾಸ್ ಆಗಿಬಿಟ್ಟಿದೆ. ಥ್ರಾಟಲ್ ಕೊಟ್ಟ ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ, ಇಮ್ಮಿಡಿಯೇಟ್ ರೆಸ್ಪಾನ್ಸು 2 ಸ್ಟ್ರೋಕು. ಅದಕ್ಕೋಸ್ಕರನೇ ಇವತ್ತಿಗೂ 2 ಸ್ಟ್ರೋಕ್ ಬೈಕ್ಸ್ ಅಂದರೆ ಜನ ಆ ರೇಂಜ್ಗೆ ಹುಚ್ಚರಾಗೋದು. ಹೇಗಿದೆ ರೆಸ್ಪಾನ್ಸ್ ಅಂದರೆ, ಜಿಂಕೆ ಯಾರಿಗೋರು ನೀನು ಮೇಲೆ ಬಂದ್ಬಿಡ್ತಿದ್ದಲ್ಲಪ್ಪ, ಒಂದೇ ಸತಿ ಕಳಿಸ್ಬಿಡ್ತಿದ್ದ ಇವಾಗ ನನ್ನ. ನಮಸ್ಕಾರ ಎಲ್ಲರಿಗೂ, ಅಭಿಲಾಷ್ ಡೈರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನನ್ನ ಹತ್ರ ಒಂದು ಬೇರೆಯೇ ಗಾಡಿ ಇದೆ. ಖಂಡಿತವಾಗ್ಲೂ ಇದು 2 ಸ್ಟ್ರೋಕ್ ಗಾಡಿ, ಆದರೆ ಇದು RX ಅಲ್ಲ. ಇದು ಅದನ್ನು ಕ್ಯಾಚ್ ಮಾಡೋಕ್ಕೆ ಅಂತ ಬಂದಿದ್ದಂಥ ಗಾಡಿ. ಪೆಟ್ರೋಲು ವಿತ್ ಆಯಿಲು ಹಾಕ್ಸ್ಕೊಂಬಿಡೋಣ. A few moments later. ಪೆಟ್ರೋಲ್ ಹಾಕ್ಸಿದಾಯ್ತು, ಬನ್ನಿ ಹಾಗೆ ಒಂದು ಸ್ಪಿನ್ ಹೋಗೋಣ. ಈ ಗಾಡಿ ಬಗ್ಗೆ ಹೇಳ್ತೀನಿ ನಿಮಗೆ, ಗಾಡಿ ತೋರಿಸಿನೇ ಹೇಳ್ತೀನಿ. ಆಗಿನ ಗಾಡಿಗಳ ಮಜಾನೇ ಬೇರೆ. ಇಷ್ಟೊತ್ತು ನೀವು ಇಂಟ್ರೋದಲ್ಲಿ ನೋಡಿರ್ತೀರ ಗಾಡಿ ಯಾವುದಂತ. ನೋಡಿ, ನೀವು ಸ್ಪೀಡೋಮೀಟ್ರ್ ನೋಡಿ ಗೆಸ್ ಮಾಡೋಕ್ಕಾಗಿಲ್ಲ ಅಂದರೆ ಇದೆ ಮ್ಯಾಕ್ಸ್ 100 ಇಂಡ್ ಸುಜುಕಿ ಅಂತ ಬರ್ತಾಯಿತ್ತು. ಇಂಡ್ ಸುಜುಕಿ AX 100 ಅಂತ ಬರ್ತಾಯಿತ್ತು. ಸೊ ಇದು ಅದರ ನೆಕ್ಸ್ಟ್ ವರ್ಷನ್ಸ್. ಸೊ ನಿಮಗೆ ಜಸ್ಟ್ ಒಂದು ವಾಕ್ ಅರೌಂಡ್ ತೋರಿಸ್ತೀನಿ, ನೋಡ್ಕೊಂಬಿಡಿ. Why don't you ride a bike? Love, la la la. Why don't you ride a bike anymore? Why don't you ride a bike? Love, la la la. Why don't you ride a bike anymore? Why don't you let in the sun? ನೋಡಿದ್ರಲ್ಲ ಗಾಡಿ, ಸುಜುಕಿ ಮ್ಯಾಕ್ಸ್ 100 ಅಂತ ಈ ಗಾಡಿ ನೇಮ್ ಬಂದು. ಇವತ್ತಿನ ಕಾಲದಲ್ಲಿ 100cc ಬೈಕ್ ಅಂದರೆ ಜನ ನೋಡೋದು ಮೈಲೇಜ್, ಆದರೆ ಒಂದು ಕಾಲದಲ್ಲಿ 100cc ಬೈಕ್ ಅಂದರೆ ಮೈಲೇಜ್ ಜೊತೆಗೆ ಪರ್ಫಾರ್ಮೆನ್ಸ್, ಸಿಂಪ್ಲಿಸಿಟಿ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ನೋಡ್ತಾಯಿದ್ರು. ಸೊ 2 ಸ್ಟ್ರೋಕ್ ಇಂಜಿನ್ನ ಆ ಸೌಂಡು, ಥ್ರಾಟಲ್ ಕೊಟ್ಟಾಗ ಬರೋ ಆ ಪಿಕಪ್ಪು, ಇದೆಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾಯಿತ್ತು. ಮತ್ತು ಈ ಫೀಲಿಂಗನ್ನು ಇವತ್ತಿನ ಜನ್ರೇಷನ್ನು ಬಹುಶಃ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಹತ್ರ ಇರೋದು ಅಂಥದ್ದೇ ಒಂದು ಲೆಜೆಂಡು. ಒಂದು ಕಾಲದಲ್ಲಿ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ವಿಲೇಜ್ ರೋಡ್ಸ್ವರೆಗೂ ತುಂಬ ಕಾಮನ್ ಆಗಿದ್ದಂಥ ಬೈಕ್ ಇದು. ಆದರೆ ಇವತ್ತು ಅದೇ ಬೈಕ್ ಕ್ಲಾಸಿಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಖಂಡಿತವಾಗ್ಲೂ ಇವತ್ತಿನ ಕಾಲದ ಥರ ಮಾಡ್ರನ್ ಬೈಕ್ ಅಲ್ಲ. ಇದರಲ್ಲಿ ಬ್ಲೂಟೂತ್, ಇದರಲ್ಲಿ ಡಿಜಿಟಲ್ TFT, ABS. ಇದರ ಇಂಜಿನ್ ಬಂದು 98cc 2 ಸ್ಟ್ರೋಕ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದಾಗಿರುತ್ತೆ. ಆ್ಯಂಡ್ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಇರುತ್ತೆ. ಮತ್ತು ಸುಮಾರು ಇದರ ಫ್ಯೂಲ್ ಟ್ಯಾಂಕ್ ಬಂದು ಸುಮಾರು ಕ್ಲೋಸ್ ಟು 12 ಲೀಟರ್ ಆಫ್ ಕೆಪಾಸಿಟಿ ಇದಾಗಿರುತ್ತೆ. ಕ್ಲೀನ್ ಕಂಡೀಷನ್ನಲ್ಲಿ ಒಂದು ಮ್ಯಾಕ್ಸ್ 100 ಕಾಣಿಸ್ಕೊಂಡ್ರೆ ಬೈಕ್ ಎಂಥೂಸಿಯಾಸ್ಟ್ ತಕ್ಷಣ ತಿರುಗಿ ನೋಡೋ ಅಂತ ಬೈಕ್ ಇದು. ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಮೊದಲಿಗೆ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಇವತ್ತಿನ ಬೈಕ್ಸ್ ನೋಡಿದ್ರೆ ನಿಮಗೆ ಅಗ್ರೆಸಿವ್ ಹೆಡ್ ಲ್ಯಾಂಪ್ ಇರುತ್ತೆ, ಶಾರ್ಪ್ ಆಗಿರೋ ಫ್ಯೂಲ್ ಟ್ಯಾಂಕ್ ಇರುತ್ತೆ, ಮತ್ತು ಫ್ರಂಟಲ್ಲಿ ನಿಮಗೆ LED DRLs ಈ ಥರದ್ದೆಲ್ಲ ಇರುತ್ತೆ. ಒಂದು ಬೈಕ್ನಲ್ಲಿ 10 ಡಿಸೈನ್ ಎಲಿಮೆಂಟ್ಸ್ ಇರುತ್ತೆ. ಆದರೆ ಮ್ಯಾಕ್ಸ್ 100 ಏನಿದೆ ಇದು ತುಂಬ ಸಿಂಪಲ್ ಆಗಿರೋಂಥ ಗಾಡಿ. ಸೊ ಇದರಲ್ಲಿ ಸಿಂಪಲ್ ಇಂಡಿಕೇಟರ್ಸ್ ಬರುತ್ತೆ, ಮತ್ತು ಸಿಂಪಲ್ ಆಗಿ ಸ್ಟ್ರೈಟ್ ಆಗಿರೋಂಥ ಫ್ಯೂಲ್ ಟ್ಯಾಂಕ್ ಬರುತ್ತೆ, ತಿನ್ನಾಗಿರೋ ಬಾಡಿ ಬರುತ್ತೆ. ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಲೈಟ್ ವೆಯ್ಟ್. 98cc 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದಾಗಿರುತ್ತೆ. ಇದರ ಮ್ಯಾಕ್ಸಿಮಮ್ ಪವರ್ ಸುಮಾರು 7.7 BHP ಉತ್ಪಾದನೆ ಮಾಡುತ್ತೆ ಈ ಇಂಜಿನ್ ಬಂದು. ಮತ್ತು ಇದರ ಟಾರ್ಕ್ ಸುಮಾರು 9.8 Nm ಟಾರ್ಕ್. ಬೈಕ್ ಲೈಟ್ ವೆಯ್ಟ್ ಆಗಿರೋದ್ರಿಂದ ನೀವು ಖಂಡಿತವಾಗೂ ಅದನ್ನು ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು. ಆ್ಯಂಡ್ ಇದು 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಆ RPM ಏರ್ದಾಗ ಅದರಲ್ಲಿ ಬರೋ ಸೌಂಡು ಓಲ್ಡ್ ಸ್ಕೂಲ್ ಮೋಟರ್ ಸೈಕಲ್ ಲವರ್ಸಿಗೆ ಎಮೋಷನಲಿ ಕನೆಕ್ಟ್ ಆಗುತ್ತೆ. ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಅವತ್ತಿನ ಕಾಲಕ್ಕೆ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದ್ದಂಥ ಗಾಡಿ ಇದು. ಸ್ವೀಟ್ ಸ್ಪಾಟ್ ಏನಂದರೆ ಸಿಟಿ ರೈಡಿಂಗ್ ಮತ್ತು ರಿಲ್ಯಾಕ್ಸ್ಡ್ ರೈಡ್ಸಿಗೆ ಮಾತ್ರ ಯೂಸ್ ಆಗೋವಂಥದ್ದು ಒಳ್ಳೆ ಗಾಡಿ ಇದು. ಡೈಲಿ ಕಮಿಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋಂಥ ಗಾಡಿ. ಕ್ಲೋಸ್ ಟು ಒಂದು 40-45+ ಮೈಲೇಜ್ ಬರ್ತಾ ಇದ್ದಂಥ ಗಾಡಿ ಇದು. ಕಡಿಮೆ ಮೇಂಟೆನೆನ್ಸಲ್ಲಿ ರನ್ ಆಗೋವಂಥ ಬೈಕ್ಸ್. ಒಂದು ಜನ್ರೇಷನಲ್ಲಿ ಡೈಲಿ ಲೈಫ್ನ ಭಾಗವಾಗಿದ್ದ ಈ ಬೈಕು ಮತ್ತು ಇವತ್ತು ಅದೇ ಬೈಕ್ ಕ್ಲೀನ್ ಕಂಡೀಷನ್ನಲ್ಲಿ ಕಾಣಿಸಿದಾಗ ಹಳೆ ನೆನಪುಗಳು ಮತ್ತೆ ಬರುತ್ತೆ. ಹ್ಯಾಲೋಜನ್ ಹೆಡ್ಲೈಟ್ ಬರುತ್ತೆ, ಬಟ್ ಇದರಲ್ಲಿ ಸ್ಟಾಕ್ ಹೆಡ್ಲೈಟ್ ಬರೋದು ಬಂದು ನಿಮಗೆ ರೌಂಡ್ ಶೇಪ್ನಲ್ಲಿ ಇರುತ್ತೆ. ನಾವು ಇದಕ್ಕೆ ರೆಕ್ಟ್ಯಾಂಗಲ್ ಶೇಪ್ ಹಾಕಿ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ಇಂಡಿಕೇಟರ್ಸ್ ಕೂಡ ನಿಮಗೆ ಆ್ಯಕ್ಚುಲಿ ಸ್ಟಾಕ್ನಲ್ಲಿ ಈ ಥರ ಬರೋಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ ಶೇಪು, ಓವಲ್ ಶೇಪ್ನಲ್ಲಿ ಬರುತ್ತೆ. ನಾವು ಇದಕ್ಕೆ RXನ ಇಂಡಿಕೇಟರ್ ಹಾಕಿ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಮಾಸ್ಕ್ ಬಂದು ಇದು ಶೋಗನ್ ಮಾಸ್ಕು. ಆ್ಯಂಡ್ ನಿಮಗೆ ಫ್ರಂಟ್ನಲ್ಲಿ ಬಂದರೆ ಫ್ರಂಟ್ ಟೈರ್ ಬಂದು ಸ್ಪೋಕ್ ವೀಲ್ ಆಗಿರುತ್ತೆ. ಆ್ಯಂಡ್ 18 ಇಂಚು 275/18 ಟ್ಯೂಬ್ ಟೈಪು ಕ್ರ್ಯಾಶ್ ಗಾರ್ಡು. ನೋಡಿ, ಇದು ಅವತ್ತಿನ ಕಾಲದಲ್ಲಿ ಬಟರ್ಫ್ಲೈ ಕ್ರ್ಯಾಶ್ ಗಾರ್ಡ್ ಬರ್ತಿತ್ತು, ಅದೇ ಇದು.
ಆ್ಯಂಡ್ ಇಂಜಿನ್ ನೋಡ್ಬೋದು ನೀವು, ಸುಜುಕಿ ಬ್ರ್ಯಾಂಡಿಂಗ್ ಇರುತ್ತೆ. ಕಾರ್ಬೊರೇಟರ್ ನೋಡ್ಬೋದು ಅಲ್ಲಿ. ಆ್ಯಂಡ್ ಹಾಗೆ ಇದು ಕಿಕ್ಕರ್, ರೈಟ್ ಸೈಡ್ನಲ್ಲಿ ಬ್ರೇಕ್, ಮತ್ತು ಇದು ಸೈಲೆನ್ಸರ್ ಪೈಪ್ ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಸುಜುಕಿ ಸ್ಟಾಕ್ ಸೈಲೆನ್ಸರ್ ಅಲ್ಲ, ಯಮಹ RX ಇಂದ ಏನು ಬರುತ್ತೆ ಅದೇ ಸೈಲೆನ್ಸರ್ ಇದು. ಹಿಂದ್ಗಡೆ ಟೈರ್ ಬಂದು 318 ಇಂಚ್ ಟೈರು. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಡ್ರಮ್ ಬ್ರೇಕ್ಸ್ ಬರುತ್ತೆ. ಈ ಲುಕ್ ನೋಡಿದ್ರೆ ಹಿಂದೆಗಡೆ ಇರುವಂಥ ಲುಕ್ಕು ಈ ಮಡ್ಗಾರ್ಡು ಸ್ಟಾಕ್ನಲ್ಲಿ ಈ ರೀತಿ ಬರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಇದು ನಾವು ಯಮಹ RX ಇಂದು ಸ್ಟಾಕ್ ಮಡ್ಗಾರ್ಡ್ ಥರ ಹಾಕ್ಕೊಂಡು ಮಾಡಿಫೈ ಮಾಡಿರುವಂಥದ್ದು. ಆ್ಯಂಡ್ ಈ ಸೈಡ್ನಲ್ಲಿ ಬಂದರೆ ನಿಮಗೆ ರೈಟ್ ಸೈಡ್ನಲ್ಲಿ ಮ್ಯಾಕ್ಸ್ 100 ಲೋಗೋ ನೋಡ್ಬೋದು ನೀವು ಸೈಡ್ ಶೀಲ್ಡ್ನಲ್ಲಿ. ಇದರೊಳಗಡೆ ಆಯಿಲ್ ಬಾಕ್ಸ್ ಕೂಡ ಇರುತ್ತೆ. ನಾವು ಇದರಲ್ಲಿ ಏನು ಅಂದರೆ ಬೇಕಿದ್ರೆ ಆಯಿಲ್ನ ನಾವು ಫ್ಯೂಲ್ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಆಯಿಲ್ ಬಾಕ್ಸ್ನಲ್ಲಿ ಕೂಡ ಹಾಕೊಬೋದು. ಇದು ಟೈಲ್ ಲ್ಯಾಂಪು ಕೂಡ ಯಮಹ RX 100 ಇಂದನೇ ನಾವು ಅದನ್ನೇ ಹಾಕ್ಸಿರುವಂಥದ್ದು. ಚೈನ್ ಸೆಟ್ಟು ಕ್ಲೋಸ್ಡ್ ಚೈನ್ ಸಿಸ್ಟಮ್ ಬರುತ್ತೆ, ಇವತ್ತಿನ ಗಾಡಿಗಳ ಥರ ಓಪನ್ ಚೈನ್ ಸಿಸ್ಟಮ್ ಬರಲ್ಲ. ಗೇರ್ ನೋಡ್ಬೋದು, ಇದು ಆ್ಯಕ್ಚುಲಿ ಟಿಪ್ಟೋ ಎರಡೂ ಬರುತ್ತೆ ಗೇರ್ ಲಿವರು. ನಾವು ಅದನ್ನು ಕಟ್ ಮಾಡಿದ್ದೀವಿ ಅಷ್ಟೇ ಗುರು. ಹೆವಿ ಸಿಂಪಲ್ ಆಗಿರೋವಂಥ ಗಾಡಿ ಇದೆ ನೋಡಿ. ಸ್ಪೀಡೋಮೀಟರ್ ನಿಮಗೆ ಮೇಲೆ ನೋಡ್ಬೋದು, ಟರ್ನ್ ಸಿಗ್ನಲ್ಲು, ಇಂಡಿಕೇಟರ್ಸು, ನ್ಯೂಟ್ರಲ್ ಇಂಡಿಕೇಟರು, ಹೈ ಬೀಮ್ ಇಂಡಿಕೇಟರು, ಆಯಿಲ್ ಲೆವೆಲ್ಲು. ನಾನು ಆಗಲೇ ತೋರಿಸಿದ್ದು ಏನಂತಂದರೆ ಅದರದ್ದು ಆಯಿಲ್ ಲೆವೆಲ್ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ರೈಟ್ ಸೈಡ್ ಇರೋ ಇನ್ನೊಂದು ಟರ್ನು ಅದು ರೈಟ್ ಸೈಡ್ ಟರ್ನ್ ಇಂಡಿಕೇಟರ್ದು. ಆ್ಯಂಡ್ ಸಿಂಪಲ್ ಆಗಿರೋವಂಥ ಸ್ಪೀಡೋಮೀಟರ್ ಇದು. ಜಸ್ಟ್ ನಿಮಗೆ ಸ್ಪೀಡ್ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ, ಟ್ಯಾಕೋಮೀಟರ್ ಇರೋದಿಲ್ಲ ಇದರಲ್ಲಿ. ಆ್ಯಂಡ್ ನೀವು ಕೀ ಫಾಬ್ ನೋಡ್ಬೋದು, ಒಂದು ಪಾಯಿಂಟ್ ಟರ್ನ್ ಮಾಡಿದ್ರೆ ಆನು, ಮತ್ತು ಇನ್ನೊಂದು ಪಾಯಿಂಟ್ ಟರ್ನ್ ಮಾಡಿದ್ರೆ ಹೆಡ್ಲೈಟ್ ಕೂಡ ಆನ್ ಆಗುತ್ತೆ. ಸೊ ಇದರಲ್ಲಿ ಏನಂದರೆ ಹೆಡ್ಲೈಟ್ ಕಂಟ್ರೋಲು ಕೀನಲ್ಲೇ ಇರುತ್ತೆ. ಇದು ಇಂಡಿಕೇಟರ್ ಸಿಗ್ನಲ್ಸ್ ಇರುತ್ತೆ. ಇಲ್ಲಿ ನೋಡಿ ಮೇಲೆಗಡೆದು ಹೆಡ್ಲೈಟು, ಹೈ ಬೀಮ್ ಲೋ ಬೀಮ್ ಕಂಟ್ರೋಲ್ ಮಾಡೋಂಥದ್ದು, ಕೆಳಗಡೆ ಹಾರನ್ನು, ಅದರ ಕೆಳಗಡೆ ಚೋಕು. ಇಷ್ಟೇ ಗೈಸ್, ಇದು ಹೆವಿ ಸಿಂಪಲ್ ಆಗಿರೋವಂಥ ಗಾಡಿ. ಬನ್ನಿ ಇದ್ರದ್ದೊಂದು ನಿಮ್ಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಗಾಡಿ ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಸುಮ್ಮನೆ ಹಿಂಗೆ ಎಳೆದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಅಷ್ಟು ಲೈಟ್ ವೆಯ್ಟ್ ಇದೆ. 110 kg ಒಳಗೆ ಇರುತ್ತೆ. ಗೇರ್ ಪ್ಯಾಟ್ರನ್ ಇದಕ್ಕೆ ನಾನು ಆಗಲೇ ಹೇಳೋದು ಮರ್ತೆ, ಎಲ್ಲ ಗೇರೂ ಡೌನ್ ಇರುತ್ತೆ. ಸೊ ಸುಜುಕಿ ಬೈಕ್ಸು ಯೂಸ್ ಮಾಡಿರೋವಂಥವ್ರಿಗೆ ಗೊತ್ತಿರುತ್ತೆ 4 ಡೌನು ಗೇರ್ ಪ್ಯಾಟ್ರನ್ ಇದ್ರದ್ದು. ಅದಕ್ಕೆ ಸ್ವಲ್ಪ ನಾವು ನಾರ್ಮಲ್ ಬೈಕ್ಸ್ ಯೂಸ್ ಮಾಡಿ ಸ್ವಲ್ಪ ಕನ್ಫ್ಯೂಷನ್ಸ್ ಅನಿಸುತ್ತೆ. ಜಸ್ಟ್ ಒಂದು 4-5 ಕಿಲೋಮೀಟ್ರು ಹೋದರೆ ನಿಮಗೆ ಪ್ರಾಪರಾಗಿ ಬಂದ್ಬಿಡುತ್ತೆ ಐಡಿಯಾ. ಏನು ತೊಂದರೆ ಇಲ್ಲ. ನೋಡಿ ಹೇಗೆ ಹೋಗುತ್ತೆ ಇವತ್ತಿಗೇನು ಗಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತಿನ ಬೈಕ್ಗಳು ನೀವು ಈಸಿಯಾಗಿ ತೊಗೊಂಡ್ಬಿಡ್ಬೋದು, ಹಾಗೆ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಮಾಡಿಬಿಡ್ಬೋದು. ಯಾಕಂದರೆ ಇವತ್ತಿನ ಬೈಕ್ಗಳು ಚೆಕ್ ಮಾಡೋವಂಥ ಮೆಕ್ಯಾನಿಕ್ಸು ಈಸಿಯಾಗಿ ಅವೈಲಬಲ್ ಇರ್ತಾರೆ. ಬಟ್ ನೀವು ಅವತ್ತಿನ 2 ಸ್ಟ್ರೋಕ್ ಬೈಕ್ಗಳನ್ನ ಇಡಬೇಕು ಇವತ್ತಿನ ದಿನಗಳಲ್ಲಿ ಅಂದರೆ ಮೀಟರ್ ಅದ್ರದ್ದು ಅದಕ್ಕೆ ಬೇರೆಯೇ ಎಫರ್ಟ್ ಬೇಕು. ಏನಕ್ಕಂದರೆ ನಿಮಗೆ ಇದನ್ನು ಎಲ್ಲರೂ ಮಾಡೋವಂಥ ಮೆಕ್ಯಾನಿಕ್ಗಳು ಮಾಡಲ್ಲ ಇದನ್ನು, ಅದು ಒಂದು. ಆಮೇಲೆ ಪಾರ್ಟ್ಸ್ ಅವೈಲಬಿಲಿಟಿ ತುಂಬ ಕಷ್ಟ ಇದೆ, ಪಾರ್ಟ್ಸ್ಗಳನ್ನ ಸೋರ್ಸಿಂಗ್ ಮಾಡೋದು. ಆಮೇಲೆ ಮೆಕ್ಯಾನಿಕ್ಗಳು ಇದನ್ನು ಎಲ್ಲರೂ ಎಕ್ಸ್ಪರ್ಟೈಸ್ ಇರಲ್ಲ, ಅದೊಂದು ಕಷ್ಟ ನಿಮಗೆ. ಮೆಕ್ಯಾನಿಕ್ನ ಐಡೆಂಟಿಫೈ ಮಾಡಿ ಅವ್ರ ಕೈನಲ್ಲಿ ಕೆಲಸ ಮಾಡಿಸ್ಕೊಂಡು ಗಾಡಿನ ಪಿನ್ ಟು ಪಿನ್ ಕ್ಲೀನಾಗಿ ಇಡಬೇಕು, ಅಥವಾ ಏನು ಇಶ್ಯೂಸ್ ಇಲ್ಲದೆ ಕಂಪ್ಲೀಟಾಗಿ ರನ್ನಿಂಗ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ಭಾಳ ಕಷ್ಟ ಇದೆ ಈ ಗಾಡಿಗಳನ್ನ. ಇವತ್ತಿನ ರೇಟಿಗೆ ನನ್ನ ಪ್ರಕಾರ ಮೋರ್ ದೆನ್ 2 lakhs ಕ್ರಾಸ್ ಆಗಿಬಿಟ್ಟಿದೆ. 100 ಆಗಲಿ 135 ಆಗಲಿ ಮಿನಿಮಮ್ 2 lakhs ಕೋಟ್ ಮಾಡೇ ಮಾಡ್ತಾರೆ. ನನಗೆ ಯಾಕೋ ತುಂಬ ಜಾಸ್ತಿ ಅನ್ನಿಸ್ತು ಆ ಪ್ರೈಸು. ಬೇರೆದೇ ಯಾವ್ದಾದ್ರು ನೋಡೋಣ ಅಂತ ಅಂದ್ಬಿಟ್ಟು ಹುಡುಕಿದಾಗ ನಮಗೆ ಸಿಕ್ಕಿದ್ದು ಕಣ್ಣಿಗೆ ಬಿದ್ದಿದ್ದೇನೆ. ಏನಕ್ಕಂದರೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಆಗಿತ್ತು ಗಾಡಿ, ತುಂಬ ಏನು ಖರ್ಚಿರಲಿಲ್ಲ ಈ ಗಾಡಿ ನಾವು ತಗೊಳ್ಳೋ ಟೈಮಲ್ಲಿ. ಚೆನ್ನಾಗಿ ಮೇಂಟೈನ್ ಆಗಿದ್ದಂಥ ಗಾಡಿ ನಮಗೆ ಒಳ್ಳೆ ರೇಟಲ್ಲಿ ಸಿಕ್ತು.
ತಗೊಂಡು ನಾವು ಇದಕ್ಕೇನು ತುಂಬ ಜಾಸ್ತಿ ಏನು ಖರ್ಚು ಮಾಡಿಲ್ಲ. ನಾನು ಆಗಲೇ ತೋರಿಸ್ದಂಗೆ ಜಸ್ಟ್ ಒಂದು ಹೆಡ್ಲೈಟ್ ರಿಲೇಟೆಡ್ ಮಾಸ್ಕ್ ಒಂದು, ಆ್ಯಂಡ್ ಇಂಜಿನ್ ಕೆಲಸ ಬಂದು ಪ್ರಾಪರಾಗಿ ಮಾಡಿಸಿರೋವಂಥದ್ದು. ಇಂಜಿನ್ ಕೆಲಸ, ಬೋರ್ ವರ್ಕ್ ಎಲ್ಲ ನೀಟಾಗಿ ಮಾಡಿಸಿರೋವಂಥದ್ದು. ಆರಾಮಾಗಿ ಅವತ್ತಿನ ಕಾಲಕ್ಕೆ ಕಂಪನಿ ಕೋಟೆ ಇದು 84 ಸಮಥಿಂಗ್ ಕೋಟ್ ಮಾಡ್ತಿದ್ರು ಟಾಪ್ ಸ್ಪೀಡು. ಬಟ್ ಇವತ್ತು ನೋಡಿ, ಇವತ್ತಿಗೂ ಅದನ್ನೇ ಬೀಟ್ ಮಾಡ್ತಿದ್ದು. ನಿಮಗೆ ಓಪನ್ ರೋಡ್ ಸಿಕ್ಕರೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಕ್ಲೋಸ್ ಟು 90 ಆಗೋಯ್ತು ಇಲ್ಲೇ ಅಷ್ಟೇ ಫ್ರೆಂಡ್ಸ್. ಗಾಡಿ ಜಿಂಕೆ ಥರ ಆರುತ್ತೆ, ಅದಕ್ಕೆ ಇದನ್ನು ಜಾಕಿ ಅಂತ ಇಟ್ಟಿದ್ದೀವಿ. ಥ್ರಾಟಲ್ ಕೊಟ್ಟ ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ, ಇಮ್ಮಿಡಿಯೇಟ್ ರೆಸ್ಪಾನ್ಸು 2 ಸ್ಟ್ರೋಕು. ಅದಕ್ಕೋಸ್ಕರನೇ ಇವತ್ತಿಗೂ 2 ಸ್ಟ್ರೋಕ್ ಬೈಕ್ಸ್ ಅಂದರೆ ಜನ ಆ ರೇಂಜ್ಗೆ ಹುಚ್ಚರಾಗೋದು. ಬನ್ನಿ ಗಾಡಿದು ಥ್ರಾಟಲ್ ರೆಸ್ಪಾನ್ಸ್ ನೋಡೋಣ. ನೋಡ್ಕೊಳ್ಳಿ ಹಾಗೆ. ಹೇಗಿದೆ ರೆಸ್ಪಾನ್ಸ್ ಅಂದರೆ, ಜಿಂಕೆ ಯಾರಿಗೋರು ನೀನು ಮೇಲೆ ಬಂದ್ಬಿಡ್ತಿದ್ದಲ್ಲಪ್ಪ, ಒಂದೇ ಸತಿ ಕಳಿಸ್ಬಿಡ್ತಿದ್ದ ಇವಾಗ ನನ್ನ ಹಾರನಂತೂ. ಅಷ್ಟೇ.